ನೂರಾರು ಕೋಟಿ ಬೆಲೆ ಬಾಳುವಂತಹ 21 ಎಕರೆ ಸರ್ಕಾರಿ ಆಸ್ತಿಯನ್ನ ಕಬಳಿಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ತಾತನ ಹೆಸರಿನಲ್ಲಿ ಕೋಟ್ಯಾಂತರ ದಾಖಲೆಯನ್ನ ಸೃಷ್ಟಿಸಿ ಆಸ್ತಿ ಕಬಳಿಕೆಯನ್ನ ಮಾಡಲಾಗಿದೆ. ಇನ್ನು ಹಗರಣವನ್ನ ಬಯಲಿಗೆಳೆದ ದಕ್ಷ ಅಧಿಕಾರಿಗಳಿಗೆ ಎಳ್ಳು ನೀರು ಬಿಡಲಾಗಿದೆ. ಅಂದ್ರೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಇಲ್ಲಿ ಜಿಲ್ಲಾಡಳಿತ ಎಳ್ಳು ನೀರು ಬಿಟ್ಟಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಆಸ್ತಿ ಕಬಳಿಕೆಯನ್ನ ಮಾಡಲಾಗಿದೆ. ಭೂ ಕಬಳಿಕೆದಾರರ ವಿರುದ್ಧ ಕ್ರಮಕ್ಕೆ ಜಿಲ್ಲಾಡಳಿತ ಮಾತ್ರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ತಾತನ ಹೆಸರಿನಲ್ಲಿ ಕೋಟಿ ದಾಖಲೆಯನ್ನ ಸೃಷ್ಟಿಸಿ ನೂರಾರು ಕೋಟಿ ಬೆಲೆ ಬಾಳುವಂತಹ 21 ಎಕರೆ ಸರ್ಕಾರಿ ಆಸ್ತಿ ಕಬಳಿಕೆಯನ್ನ ಮಾಡಿದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಬದಲಾಗಿ ಹಗರಣವನ್ನ ಬಯಲಿಗೆಳೆದ ದಕ್ಷ ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನಕ್ಕೂ ಕೂಡ ಜಿಲ್ಲಾಡಳಿತ ಇಲ್ಲಿ ಎಳ್ಳು ನೀರು ಬಿಡ್ತಾ ಇದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಆಗಿರತಕ್ಕಂತಹ ಆಸ್ತಿ ಕಬಳಿಕೆ ಇದು. ದೊಡ್ಡ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 267ರಲ್ಲಿ 21 ಎಕರೆ ಸರ್ಕಾರಿ ಆಸ್ತಿ ಅಕ್ರಮವಾಗಿ ಕಬಳಿಕೆಯನ್ನ ಮಾಡಲಾಗಿದೆ. ರೌಡಿ ಶೀಟರ್ ಹನುಮಂತರಾಯ ಹಾಗೂ ಆತನ ಕುಟುಂಬದವರಿಂದ 30 ಎಕರೆಗೂ ಹೆಚ್ಚು ಸರ್ಕಾರಿ ಆಸ್ತಿಯನ್ನ ಕಬಳಿಕೆ ಮಾಡಲಾಗಿದೆ. ನನ್ನ ಹೆಸರು ಶಶಿಧರ್, ದೊಡ್ಡಗ್ರಹಾರ. ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಒಂದು ಭೂದಂಧೆ ಪ್ರಕರಣ ನಮ್ಮ ಶಿರಾ ತಾಲೂಕು ಕಚೇರಿನಲ್ಲಿ ನಡೆದಿದೆ. ದೊಡ್ಡಗ್ರಹಾರ ಸರ್ವೆ ನಂಬರ್ 267ರಲ್ಲಿ ಈಗಲೂ ಸಹ ಸರ್ಕಾರಿ ಜಮೀನು ಮತ್ತು ಸಾಮಾಜಿಕ ಅರಣ್ಯ ಇದ್ದು ಅಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಬಿ ಹನುಮಂತರಾಯ ಬಾಲೆನಹಳ್ಳಿ ಈತ 2011-12ರಿಂದ ಸುಮಾರು 40ರಿಂದ 50